ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್. ನಮಸ್ಕಾರ, ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ಅರವಿಂದ್. ಈಗ ಹೆಡ್ಲೈನ್ಸ್. ಪ್ರೀತಿ ಕಂಪನಿಯಲ್ಲಿ ಧೋನಿ ಶೇರು ವರ್ಷಕ್ಕೆ ಪಡಿತಾರಂತೆ 70 ಕೋಟಿ ರೂಪಾಯಿ. ಟೀಮ್ ಇಂಡಿಯಾ ಕ್ಯಾಪ್ಟನ್ಗೆ ಪ್ರಶ್ನೆಗಳಿವೆ 10. ಯಾರೋ ದೇಣಿಗೆ ಕೊಟ್ಟರು ಅಂತ ಯಾಮಾರಿಸುವಂತಿಲ್ಲ. RTI ವ್ಯಾಪ್ತಿಯಡಿ ರಾಜಕೀಯ ಪಕ್ಷಗಳು ಬಂದ್ವಲ್ಲ. 4 ವಾರಗಳ ಒಳಗೆ ಮಾಹಿತಿ, ಅಧಿಕಾರಿಗಳ ನೇಮಕಕ್ಕೆ ಸೂಚನೆ. ಅಧಿಕಾರ ಹೋದರೂ ರಾಜ್ಯಪಾಲರು ಬಿಡಲಿಲ್ಲ. ಜಂಟಿ ಭಾಷಣದಲ್ಲಿ ಬಿಜೆಪಿ ಭ್ರಷ್ಟಾಚಾರ ಪ್ರಸ್ತಾಪ. ಭಾರದ್ವಾಜ್ ವಿರುದ್ಧ ಕಮಲ ಪಾಳೆಯ ಗರಂ. ಭಾರೀ ಮಳೆ ಗಾಳಿಗೆ ಕೈಕೊಟ್ಟ ಟ್ರಾಫಿಕ್ ಸಿಗ್ನಲ್. ಪ್ರಮುಖ ಏರಿಯಾಗಳಲ್ಲಿ ಟ್ರಾಫಿಕ್ ಜಾಮ್. ವಾಹನ ಸವಾರರಿಗೆ ಫುಲ್ ಟೆನ್ಷನ್. ಎರಡನೇ ದಿನವೂ ಬಳ್ಳಾರಿಯಲ್ಲಿ ಮೆಣಸಿನಕಾಯಿಯದ್ದೇ ಘಾಟು. JCB ಮೂಲಕ ಕೋಲ್ಡ್ ಸ್ಟೋರೇಜ್ ಘಟಕ ನೆಲಸಮ. ಹೊಗೆ ಬೆಂಕಿಯಿಂದ ಅಗ್ನಿಶಾಮಕ ಅಧಿಕಾರಿಗಳು ಸುಸ್ತು. BCCI ಕಿತ್ತಾಟ ಅಂತ್ಯವಾಗುವ ಮುನ್ನವೇ ಮತ್ತೊಂದು ವಿವಾದ ಹುಟ್ಟುಕೊಂಡಿದೆ. ಆದರೆ ಈ ಬಾರಿ ವಿವಾದದ ಕೇಂದ್ರ ಬಿಂದು ಆಗಿರೋದು ಟೀಮ್ ಇಂಡಿಯಾ ಕ್ಯಾಪ್ಟನ್ ಮಹೇಂದ್ರ ಸಿಂಗ್ ಧೋನಿ. ಹಾಗಾದರೆ ಮಹಿ ಬೆನ್ನು ಹತ್ತಿರುವ ವಿವಾದವಾದರೂ ಏನು ಅನ್ನೋದನ್ನ ನೀವೇ ನೋಡಿ. ರಿತಿ ಸಂಸ್ಥೆಯಲ್ಲಿ ಮಹಿ ಷೇರು ವರ್ಷಕ್ಕೆ 70 ಕೋಟಿ ರೂಪಾಯಿ ಪಾಲು. ನೀತಿ ಸಂಹಿತೆ ಉಲ್ಲಂಘಿಸಿದ್ರ ಮಹಿ. ಚೆನ್ನೈ ಸೂಪರ್ ಕಿಂಗ್ಸ್ನ ಮಾಲೀಕರು ಅತ್ತ ಅಧ್ಯಕ್ಷ ಸ್ಥಾನ ಉಳಿಸಿಕೊಂಡಿದ್ರೆ ಇತ್ತ ನಾಯಕ ಧೋನಿ ಮತ್ತೊಂದು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಷೇರು ವ್ಯವಹಾರವೊಂದಕ್ಕೆ ಸಂಬಂಧಿಸಿದಂತೆ ಧೋನಿ ಹಲವು ಪ್ರಶ್ನೆಗಳಿಗೆ ಗುರಿಯಾಗಿದ್ದಾರೆ. ಚೆನ್ನೈ ತಂಡದ ಮಾರ್ಕೆಟಿಂಗ್ ವ್ಯವಹಾರಗಳನ್ನು ನೋಡಿಕೊಳ್ತಾ ಇರೋ ರಿತಿ ಸ್ಪೋರ್ಟ್ಸ್ ಮ್ಯಾನೇಜ್ಮೆಂಟ್ ಸಂಸ್ಥೆಯಲ್ಲಿ ಧೋನಿ ಶೇಕಡಾ 15ರಷ್ಟು ಷೇರು ಹೊಂದಿದ್ದಾರೆ ಅನ್ನೋ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ. ರಿತಿ ಸಂಸ್ಥೆಯ 30,000 ಷೇರುಗಳನ್ನು ಖರೀದಿಸಿರೋ ಧೋನಿ ಚೆನ್ನೈ ಫ್ರಾಂಚೈಸಿ ಇಂಡಿಯನ್ ಸಿಮೆಂಟ್ಸ್ ಸಂಸ್ಥೆಯ ಉಪಾಧ್ಯಕ್ಷರಾಗಿದ್ದಾರೆ. ಹಾಗಾಗಿ ಒಂದು ತಂಡದ ನಾಯಕನಾಗಿ ಅದೇ ತಂಡದ ವ್ಯವಹಾರಗಳಲ್ಲೂ ಗುರುತಿಸಿಕೊಳ್ಳೋದು ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆಯನ್ನ ಬಿಜೆಪಿ ಸಂಸದ ಕೀರ್ತಿ ಆಜಾದ್ ಪ್ರಶ್ನಿಸಿದ್ದಾರೆ. ಈ ಷೇರುಗಳಿಂದ ಧೋನಿಗೆ ಪ್ರತಿ ವರ್ಷ 70 ಕೋಟಿ ರೂಪಾಯಿ ವರಮಾನ ಬರ್ತಿದೆ ಎನ್ನಲಾಗಿದೆ. ಆದರೆ ದಾಖಲೆಗಳಲ್ಲಿ ಮಾತ್ರ ಅದರ ವಹಿವಾಟಿನಲ್ಲಿ ಕಡಿಮೆ ದರ ತೋರಿಸಲಾಗಿದೆ. ರಿತಿಯಲ್ಲಿ ಓಜಾ, ರೈನಾ, ಜಡೇಜಾರದ್ದು ಷೇರು. ರಿತಿ ಸಂಸ್ಥೆ ಹೇಳಿ ಕೇಳಿ ಧೋನಿ ಗೆಳೆಯ ಅರುಣ್ ಪಾಂಡೆಗೆ ಸೇರಿತು. 2010ರಲ್ಲಿ ಇದೇ ಸಂಸ್ಥೆ ಧೋನಿಯನ್ನ 210 ಕೋಟಿ ಹಣ ನೀಡಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಿಸಿಕೊಂಡಿತ್ತು. ಆದರೆ ಈಗ ಧೋನಿಯೇ ಆ ಸಂಸ್ಥೆಯ ಪಾಲುದಾರರಾಗಿದ್ದಾರೆ. ಇನ್ನು ರಿತಿ ಸಂಸ್ಥೆಯಲ್ಲಿ ಧೋನಿಯೊಬ್ಬರದ್ದೇ ಷೇರಿಲ್ಲ. ಟೀಂ ಇಂಡಿಯಾ ಆಟಗಾರರಾಗಿರೋ ರವೀಂದ್ರ ಜಡೇಜಾ, ಸುರೇಶ್ ರೈನಾ ಹಾಗೂ ಪ್ರಗ್ಯಾನ್ ಓಜಾ ಕೂಡ ಪಾಲುದಾರರು. ಸಂಸ್ಥೆ ವೆಬ್ಸೈಟ್ನಲ್ಲೇ ಈ ಅಂಶ ಬಯಲಾಗಿದೆ. ಆದರೆ ಇವರು ಎಷ್ಟೆಷ್ಟು ಪ್ರಮಾಣದ ಷೇರುಗಳನ್ನ ಖರೀದಿಸಿದ್ದಾರೆ ಅನ್ನೋ ಮಾಹಿತಿ ಬಹಿರಂಗಗೊಂಡಿಲ್ಲ. ಗುರುನಾಥ್, ವಿಂದು ನ್ಯಾಯಾಂಗ ಬಂಧನ ವಿಸ್ತರಣೆ. ಇನ್ನು ಸ್ಪಾಟ್ ಫಿಕ್ಸಿಂಗ್ ಪ್ರಕರಣದಲ್ಲಿ ಜೈಲು ಹಕ್ಕಿಗಳಾಗಿರೋ ಗುರುನಾಥ್ ಹಾಗೂ ವಿಂದು ಧಾರಾ ಸಿಂಗ್ ನ್ಯಾಯಾಂಗ ಬಂಧನವನ್ನ ಜೂನ್ 14ರವರೆಗೆ ಮುಂದೂಡಲಾಗಿದೆ. ಈ ಮಧ್ಯೆ ರಾಜಸ್ಥಾನ್ ರಾಯಲ್ಸ್ ಹಾಗೂ ಆಟಗಾರರ ಬಗ್ಗೆ ಸಂಬಂಧಿಸಿ ಬಿಸಿಸಿಐ ಪಾತ್ರದ ಬಗ್ಗೆ ಹೇಳಿಕೆಗಳನ್ನು ಪಡೆಯಲು ಬಿಸಿಸಿಐ ಮಾಜಿ ಕಾರ್ಯದರ್ಶಿ ಸಂಜಯ್ ಜಗದಾಳಿಯನ್ನ ದೆಹಲಿ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಸ್ಪೋರ್ಟ್ಸ್ ಬ್ಯೂರೋ, ಸುವರ್ಣ ನ್ಯೂಸ್. ಚುನಾವಣಾ ಫಲಿತಾಂಶದ ಬಳಿಕ ಇದೇ ಮೊದಲ ಬಾರಿಗೆ ನಡೆದ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ದೊಡ್ಡ ವಾಗ್ವಾದವೇ ನಡೆದೋಯಿತು. ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಸೋಲಿನ ಬಗ್ಗೆ ಬಿಜೆಪಿ ಶಾಸಕರು ಪ್ರಮುಖ ನಾಯಕರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಎನ್ನಲಾಗಿದೆ. ನಾಯಕರ ನಡುವಿನ ಭಿನ್ನಮತ, ಗುಂಪುಗಾರಿಕೆಯೇ ಪಕ್ಷದ ಸೋಲಿಗೆ ಕಾರಣ ಅಂತ ಶಾಸಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆದರೆ ಇದೆಲ್ಲವನ್ನ ತಳ್ಳಿಹಾಕಿದ ಬಿಜೆಪಿ ರಾಜ್ಯಾಧ್ಯಕ್ಷ ಪ್ರಹ್ಲಾದ್ ಜೋಶಿ, ಪಕ್ಷದಲ್ಲಿ ಗುಂಪುಗಾರಿಕೆಯ ಪ್ರಶ್ನೆಯೂ ಇಲ್ಲ, BSY ಅವರನ್ನ ಕರೆತರುವ ಪ್ರಸ್ತಾಪವೂ ಇಲ್ಲ ಅಂತ ಹೇಳಿದ್ದಾರೆ. ಗುಂಪುಗಾರಿಕೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಈಗ ಅಟ್ ಪ್ರೆಸೆಂಟ್ ಅಬ್ಸಲ್ಯೂಟ್ಲಿ ದೇರ್ ಇಸ್ ನೋ ಗುಂಪುಗಾರಿಕೆ. ಅತ್ಯಂತ ಕೊಹೆಸಿವ್ ಆಗಿ, ಅತ್ಯಂತ ಸಹರ್ಷದಿಂದ ಒಂದಾಗಿ ಎಲ್ಲರೂ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ನಮ್ಮ ಟಿಕೆಟ್ ಹಂಚಿಕೆಯಿಂದ ಹಿಡ್ಕೊಂಡು ಇಲ್ಲಿವರೆಗೆ ಎಲ್ಲ ಹಂತದಲ್ಲಿಯೂ ಕೂಡ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಸೇರಿಕೊಂಡು
ಎಲ್ಲ ಹಂತದಲ್ಲಿ ಅದು ಸಿದ್ಧಗೊಂಡಿದೆ. ಯಾವುದೇ ರೀತಿಯ ಗುಂಪು ಇಲ್ಲ, ಗಾರಿಕೆನೂ ಇಲ್ಲ. ಮೋದಿ ಬೆಸ್ಟ್ CM ಅಂತ ಎಲ್ಲರೂ ಹೇಳ್ತಿದ್ದಾರೆ. ಆದರೆ BJPಯಲ್ಲೇ ಇದಕ್ಕೆ ಅಪಸ್ವರ ಇದೆ. ಮೋದಿಗಿಂತ ಚೌಹಾಣ್ ಬೆಸ್ಟ್ ಅಂತ ನಿನ್ನೆ ಅಡ್ವಾಣಿ ಹೇಳಿದರು. ಆದರೆ ಇದಕ್ಕೆ ರಾಜನಾಥ್ ಸಿಂಗ್ ಇವತ್ತು ಬೇರೆಯದೇ ಪ್ರತ್ಯುತ್ತರವನ್ನು ನೀಡಿದ್ದಾರೆ. ಬಿಜೆಪಿಯ ಯಾವ ಮುಖ್ಯಮಂತ್ರಿ ಬೆಸ್ಟ್? ನರೇಂದ್ರ ಮೋದಿಗಿಂತ ಚೌಹಾಣ್ ಫೇವರೇಟ್. ಅಡ್ವಾಣಿ ರಾಜನಾಥ್ ಟಾಕ್ ಫೈಟ್. ಲೋಕಸಭೆ ಚುನಾವಣೆ ಹತ್ತಿರ ಬರ್ತಿದ್ದಂತೆ ಬಿಜೆಪಿಯಲ್ಲಿ ಮುಸುಕಿನ ಗುದ್ದಾಟ ಜೋರಾಗಿದೆ. ಪ್ರಧಾನಿ ಅಭ್ಯರ್ಥಿ ಯಾರು ಅನ್ನುವುದರ ಬಗ್ಗೆಯೇ ಬಿಜೆಪಿಯಲ್ಲಿ ಗೊಂದಲ ಶುರುವಾಗಿದೆ. ಇಷ್ಟು ದಿನ ನರೇಂದ್ರ ಮೋದಿಗೆ ಎಲ್ಲರೂ ಜೈ ಅನ್ನುತ್ತಿದ್ರು. ಆದರೆ ಈಗ ಮೋದಿ ಪ್ರಭಾವ ಕುಗ್ಗಿಸಲು ಬಿಜೆಪಿಯಲ್ಲಿ ತಂತ್ರ ನಡೆಯುತ್ತಿದೆ ಎಂಬ ಅನುಮಾನ ಶುರುವಾಗಿದೆ. ಅಡ್ವಾಣಿ ನೀಡಿರುವ ಹೇಳಿಕೆಯೇ ಇದಕ್ಕೆ ಸಾಕ್ಷಿ. ನರೇಂದ್ರ ಮೋದಿ ಸ್ವಸ್ಥ ರಾಜ್ಯವನ್ನ ಅತ್ಯುತ್ತಮವಾಗಿ ಮಾಡಿದ್ರು. ಆದರೆ ಚೌಹಾಣ್ ಬಡ ರಾಜ್ಯವನ್ನ ಅಭಿವೃದ್ಧಿ ರಾಜ್ಯವನ್ನಾಗಿ ಮಾಡಿದ್ರು. ಚೌಹಾಣ್ ವಾಜಪೇಯಿಯಂತೆ ಸೌಮ್ಯ ಸ್ವಭಾವದ ವ್ಯಕ್ತಿ. ಹೀಗಂತ ಸಮಾವೇಶವೊಂದರಲ್ಲಿ ಅಡ್ವಾಣಿ ಹೇಳಿದ್ರು. ಆ ಮೂಲಕ ಪ್ರಧಾನಿ ಹುದ್ದೆಗೆ ತಮಗೆ ಬೆಂಬಲ ಪಡೆಯಲು ಚೌಹಾಣ್ರನ್ನ ಎತ್ತಿಕಟ್ಟುತ್ತಿದ್ದಾರೆ ಅಂತಲೇ ವಿಶ್ಲೇಷಿಸಲಾಗ್ತಿದೆ. ಆದರೆ ಅಡ್ವಾಣಿ ಹೇಳಿಕೆಗೆ ಬಿಜೆಪಿ ರಾಷ್ಟ್ರಾಧ್ಯಕ್ಷ ರಾಜನಾಥ್ ಸಿಂಗ್ ಹೇಳಿದ್ದು ಹೀಗೆ. ಅಡ್ವಾಣಿ ಹೇಳಿಕೆಯನ್ನು ತಪ್ಪಾಗಿ ಅರ್ಥೈಸಲಾಗಿದೆ. ನಾನು ಈಗಾಗಲೇ ಅನೇಕ ಬಾರಿ ಹೇಳಿದ್ದೇನೆ, ದೇಶದ ಜನಪ್ರಿಯ ಸಿಎಂಗಳಲ್ಲಿ ನರೇಂದ್ರ ಮೋದಿ ಮೊದಲಿಗರು. ಇದರಲ್ಲಿ ಯಾವುದೇ ಅನುಮಾನ ಬೇಡ. ಬಿಜೆಪಿಯ ಎಲ್ಲಾ ಸಿಎಂಗಳನ್ನು ಅಡ್ವಾಣಿ ಶ್ಲಾಘಿಸಿದ್ದಾರೆ ಅಂತ ಶಿವರಾಜ್ ಸಿಂಗ್ ಚೌಹಾಣ್ ತೇಪೆ ಹಚ್ಚಲು ಯತ್ನಿಸಿದ್ದಾರೆ. ಒಟ್ಟಾರೆ ಮುಂದಿನ ದಿನಗಳಲ್ಲಿ ಪ್ರಧಾನಿ ಅಭ್ಯರ್ಥಿ ಕುರಿತು ಬಿಜೆಪಿಯಲ್ಲಿ ಶೀತಲ ಸಮರ ಮುಂದುವರೆದರೂ ಅಚ್ಚರಿಯಿಲ್ಲ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಈಗೊಂದು ಬ್ರೇಕ್ ನಂತರ ಸುವರ್ಣ ನ್ಯೂಸ್ ಮತ್ತೆ ಮುಂದೆ.